ಬೆಂಗಳೂರಿನ ಇಂದಿರಾನಗರದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು. ಇಬ್ರು ಕೂಡ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹುಡುಗ ಅಪಾರ್ಟ್ಮೆಂಟಿಗೆ ಹೋಗ್ತಾರೆ. ಆಮೇಲೆ ಅವಳು ಕೊಲೆ ಆಗುತ್ತೆ. ಇವನು ಎಸ್ಕೇಪ್ ಆಗಿರ್ತಾನೆ. ಅವಳು ಅಸ್ಸಾಂ ಮೂಲದವರು, ಇವನು ಕೇರಳ ಮೂಲದವನು. ಪ್ರೇಯಸಿಯ ಕೊಲೆಗೆ ಮೊದಲೇ ಪ್ಲಾನ್ ಮಾಡಿದ್ದಂತೆ ಈ ಹಂತಕ. ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ಹೋಟೆಲ್ನಲ್ಲಿ 2 ದಿನ ಪ್ರೇಯಸಿಯ ಜೊತೆಗಿದ್ದು ಮರ್ಡರ್ ಮಾಡಿದ್ದಾನೆ. 2 ದಿನ ಇರ್ತಾನೆ. ಹತ್ಯೆಗಾಗಿಯೇ ಹಳೆಯ ಚಾಕು, ನೈಲಾನ್ ದಾರವನ್ನ ಖರೀದಿಸ್ತಾನೆ. ಮೊದಲು ಕುತ್ತಿಗೆಯನ್ನ ಬಿಗಿತಾನೆ. ಅದಾದ ನಂತರ ಚಾಕು ತಗೊಂಡು ಚಿಸ್ತಾನಂತೆ. ಸೊ ಈ ಹಂತಕ್ಕೆ ಆರವ್ ಏನಿದ್ದಾನೆ, ಅವಳು ಪಾಪ ಸತ್ತವಳ ಹೆಸರು ಮಾಯಾ ಇರಬೇಕು. ಇವನು ಆರವ್ ಅಂತೇಳಿ, ಇವನು ಕೇರಳ ನಾಪತ್ತೆ ಆಗ್ಬಿಟ್ಟಿರ್ತಾನೆ. ಈಗ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಎಲ್ಲಿ ಹೋಗ್ತಾನೆ, ಎಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ. ಅವನು ಅದೇ ಪ್ಲ್ಯಾನಲ್ಲೇ ಬಂದಿದ್ದು. ಕ್ಯಾಪ್ ಹಾಕ್ಕೊಂಡು ಬಂದಿರ್ತಾನೆ. CC ಕ್ಯಾಮ್ರಾದಲ್ಲಿ ಮುಖ ಕಾಣಬಾರ್ದು ಅಂತೇಳಿ. ಅಲ್ಲಿ ತಪ್ಪಿಸ್ಕೊಂಡೋದ್ರೆ ಇನ್ನು ಬೇರೆ ಕಡೆ ಕಾಣಲ್ವೇ. ಸೊ ಪಾಪ ಇವಳನ್ನ ಸಾಯಿಸಿ ಹೋಗಿರ್ತಾನೆ. ಬೆಳಗ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಆ ಕ್ಯಾಬಲ್ಲಿ ಹೋಗಿದ್ದ. ಆ ಕ್ಯಾಬ್ ಡ್ರೈವರ್ನ ಪತ್ತೆ ಹಚ್ಚಿದ್ರೆ ಅವ್ನು ಎಲ್ಲಿ ಡ್ರಾಪ್ ತಗೊಂಡ ಅನ್ನೋದು ಗೊತ್ತಾಗುತ್ತೆ. 100% ಗೊತ್ತಾಗುತ್ತೆ. ಎಷ್ಟು ದಿನ ಆಗುತ್ತೆ. ನಮ್ಮಲ್ಲಿ ಆ ಇದರಲ್ಲೇನೆ ಗೊತ್ತಾಗಿರ್ಲಿಲ್ವಾ, ಯಾವುದು ATM ಅಲ್ಲಿ ಒಬ್ರಿಗೆ ಯಾರಿಗೋ ತಲೆಗೆ ಹೊಡೆದ್ಬಿಟ್ಟು ಪಾಪ ಅವನೆಲ್ಲೋ ಹೋಗ್ಬಿಟ್ಟು ಯಾವುದೋ ಇದರಲ್ಲೆಲ್ಲ ಇದ್ನಲ್ಲ, ಲೇಟ್ ಆಗ್ಬೋದು. ಬಟ್ ಇವತ್ತೆಲ್ಲ ನಾಳೆ ಸಿಕ್ಕಾಕೊಂಡೇ ಹಾಕೊಳ್ತಾನೆ.